ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸಪಡುವೆನು, ನಿನ್ನ ವಾಕ್ಯವನ್ನು ಮರೆಯುವುದಿಲ್ಲ. ಬುಧವಾರ 4 ಮಾರ್ಚ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 39ನೇ ವಚನ. ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವನನ್ನು ಕಡೇ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಮಗನನ್ನು ನೋಡಿ ಆತನನ್ನು ನಂಬುವ ಪ್ರತಿಯೊಬ್ಬನಿಗೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ಯೇಸು ಕ್ರಿಸ್ತನಲ್ಲಿ ಎಲ್ಲರನ್ನು ರಕ್ಷಿಸಬೇಕೆಂಬಂಥ ಚಿತ್ತವನ್ನು ಯೇಸು ಕ್ರಿಸ್ತನು ನೆರವೇರಿಸುವುದಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ನಾನು ಕೆಡಗೊಡಿಸದೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥ ಉದ್ದೇಶ ಏನೆಂಬುದಾಗಿ ಈ 2 ವಾಕ್ಯಗಳಲ್ಲಿ ಬಹಳ ಅದ್ಭುತವಾಗಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಂಥದ್ದು ಆ ಉದ್ದೇಶ ಏನಂದರೆ, ತನ್ನ ಚಿತ್ತ, ತನ್ನ ಕಾರ್ಯ, ತನ್ನ ಮಹಿಮೆಗೆ ಅಲ್ಲ, ದೇವರ ಚಿತ್ತ ನೆರವೇರಿಸುವುದಕ್ಕೋಸ್ಕರವಾಗಿ ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ಪಷ್ಟವಾಗಿ ಹೇಳುತ್ತಾ, ದೇವರ ಚಿತ್ತ ತನಗೋಸ್ಕರ ಏನೆಂದರೆ ಯಾರನ್ನೂ ಕೆಡಗೊಡಿಸದೆ ಎಲ್ಲರನ್ನೂ ರಕ್ಷಿಸಬೇಕೆಂಬುವಂಥದ್ದೇ ದೇವರ ಚಿತ್ತ ಯೇಸು ಕ್ರಿಸ್ತನಲ್ಲಿ ಆಗಿತ್ತು. ಅದಕ್ಕೋಸ್ಕರವಾಗಿಯೇ ಯೇಸು ತನ್ನನ್ನು ತಾನು ಸಿದ್ಧಪಡಿಸಿಕೊಂಡು ತನ್ನನ್ನು ಸಂಪೂರ್ಣವಾಗಿ ಈ ಲೋಕದ ಎಲ್ಲ ಪಾಪವನ್ನು ಹೊತ್ತು ಶಿಲುಬೆಗೆ ತನ್ನನ್ನು ಸಮರ್ಪಿಸಿಕೊಂಡನು. ಅಂದರೆ ತನ್ನನ್ನೇ ನಿರಾಕರಿಸಿಕೊಳ್ಳುವಷ್ಟು, ದೇವರ ಚಿತ್ತಕ್ಕನುಸಾರವಾಗಿ ತನ್ನನ್ನು ಕ್ರೂಜಿಗೆ ಒಪ್ಪಿಸಿಕೊಡುವಷ್ಟು ಯೇಸು ಕ್ರಿಸ್ತನು ದೇವರ ಚಿತ್ತದಂತೆ ಎಲ್ಲವನ್ನು ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ದೇವರ ಚಿತ್ತ ಲೋಕವನ್ನು ಉಳಿಸುವುದಕ್ಕೆ, ಅದಕ್ಕೆ ತನ್ನನ್ನು ಯೇಸುವು ಒಪ್ಪಿಸಿಕೊಟ್ಟನು. ನಮ್ಮೆಲ್ಲರನ್ನು ದೇವರು ಉದ್ದೇಶಪೂರ್ವಕವಾಗಿಯೇ ಈ ಲೋಕದಲ್ಲಿ ಕಳಿಸಿದ್ದಾನೆ. ಆ ಉದ್ದೇಶ ದೇವರದು ದೊಡ್ಡದಾಗಿರಬಹುದು, ಸಣ್ಣದಾಗಿರಬಹುದು. ಯಾವುದೇ ವಿಚಾರ, ಯಾವುದೇ ವಿಷಯ, ಯಾವುದೇ ಕಾರ್ಯ ನಮ್ಮ ಮೂಲಕವಾಗಿ ದೇವರು ಮಾಡುವುದು ತನ್ನ ಚಿತ್ತವಾಗಿದ್ದಲ್ಲಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಟ್ಟು ದೇವರ ಚಿತ್ತ ನೆರವೇರಿಸುವಲ್ಲಿ ನಾವುಗಳು ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡುವಂಥವರಾಗಬೇಕು. ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿ ಆತನ ಚಿತ್ತ ನಮ್ಮಲ್ಲಿ ನೆರವೇರುವ ಹಾಗೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಕರ್ತನೇ, ದಯಾಮಯ ಸ್ವಾಮಿ, ನೀನು ನಿನ್ನ ಅಪಾರ ಕೃಪೆ ಕರುಣೆಯಿಂದ ನಮ್ಮನ್ನು ಆವರಿಸಿಕೊಂಡು ಆಶೀರ್ವದಿಸಿದ್ದಿ. ನಾವಾದರೂ ನಿನ್ನ ಚಿತ್ತದಂತೆ ನಡೆಯುವಂತೆ ನಮ್ಮನ್ನು ಬಲಗೊಳಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.